Dear students, welcome to the experiment number 2. Today we are going to learn Newton's first law of motion. ವಿದ್ಯಾರ್ಥಿಗಳೇ, ಗೊತ್ತಾಯ್ತಾ? ಇವತ್ತು ನ್ಯೂಟನ್ನ ಚಲನೆಯ ಒಂದನೇ ನಿಯಮ ಏನು ಹೇಳುತ್ತೆ ಅನ್ನೋದನ್ನು ನಾವಿಲ್ಲೊಂದು ಸಣ್ಣ ಪ್ರಯೋಗದಿಂದ ತಿಳ್ಕೊಳ್ಬೋದು. ಯಾವುದೇ ಒಂದು ವಸ್ತುವಿನ ಮೇಲೆ ಬಲಪ್ರಯೋಗವಾಗದೇ ಇದ್ದರೆ ಅದು ನಿಶ್ಚಲ ಸ್ಥಿತಿಯಲ್ಲಿದ್ದರೆ ನಿಶ್ಚಲ ಸ್ಥಿತಿಯಲ್ಲೇ ಇರುತ್ತೆ, ಚಲಿಸ್ತೇ ಇದ್ದರೆ ಚಲಿಸ್ತಾನೇ ಇರುತ್ತೆ ಅಂತಕ್ಕಂಥದ್ದು ನ್ಯೂಟನ್ನ ಚಲನೆಯ ಮೊದಲನೇ ನಿಯಮ. ಇದನ್ನು ನಾವು ಮನೆಯಲ್ಲಿ ಸುಲಭವಾಗಿ ನೀವು ಮಾಡಿ ತಿಳ್ಕೊಳ್ಬೋದು. ನೋಡಿ, ಇಲ್ಲಿ ಒಂದು ಲೋಟವನ್ನು ತೆಗೆದುಕೊಳ್ಳಿ. ಆ ಲೋಟದ ಮೇಲೆ ಒಂದು ನಿಮ್ಮ ಎಕ್ಸರ್ಸೈಸಲ್ಲಿ ಇರ್ತಕ್ಕಂಥ ಒಂದು ರಟ್ಟನ್ನು ಇಡಿ. ಇದ್ರ ಮೇಲೆ ಒಂದು ಕಾಯಿನ್ ಇಡಿ. ಕಾಯಿನ್ ಇಟ್ಟ ಮೇಲೆ ಏನು ಮಾಡಿ, ನೀವು ಈ ಕಾಯಿನ್ ಹೇಗಿಟ್ಟಿದ್ದೀನಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಈಗ ನಾನೇನು ಮಾಡ್ತಾ ಇದ್ದೀನಿ, ಈ ರಟ್ಟನ್ನು ಒಂದು ಹೊಡಿತಾ ಇದ್ದೀನಿ ನೋಡಿ. ನೋಡಿದ್ರ, ರಟ್ಟು ಮುಂದೆ ಹೋಯ್ತು, ಕಾಯಿನ್ನು ಕೆಳಗಡೆ ಬಿತ್ತು. ಇದೇ ರೀತಿ ನ್ಯೂಟನ್ನ ಚಲನೆ ಮೊದಲನೇ ನಿಯಮವನ್ನು ನಾವು ಬಸ್ನಲ್ಲಿ ಚಲಿಸ್ತಾ ಇದ್ದಾಗ ನಾವು ಅದರ ಒಂದು ಎಕ್ಸ್ಪೀರಿಯನ್ಸ್ ಕೊಡ್ಕೊಂತೀವಿ. ಬಸ್ಸು ಚಲಿಸ್ತಾ ಇದ್ದಾಗ ನಾವು ಚಲಿಸ್ತಾ ಇರ್ತೀವಿ. ಬಸ್ಸಿಗೆ ಬ್ರೇಕ್ ಹಾಕಿದ ತಕ್ಷಣವೇ ನಾವು ಮುಂದಕ್ಕೆ ಬಿದ್ದಂಗೆ ಆಗ್ತೀವಿ. ಯಾಕೆ ಅಂದರೆ ನಾವು ಬಲಪ್ರಯೋಗ ಮಾಡ್ತಕ್ಕಂಥದ್ದು ಬ್ರೇಕು ಅದು ಬಸ್ಸಿಗೆ ಮಾತ್ರ, ನಮಗಲ್ಲ. ಅದೇ ರೀತಿ ಸ್ಟಾರ್ಟಿಂಗಲ್ಲಿದ್ದಾಗ ಬಸ್ಸನ್ನು ಮೂವ್ ಮಾಡಿದಾಗ ನಾವು ಒಳಗಡೆ ಇರ್ತೀವಿ. ಹೀಗೆ ಒಂದು ಸಣ್ಣ ಪ್ರಯೋಗವನ್ನು ಮಾಡಿ ನೀವು ನ್ಯೂಟನ್ನ ಚಲನೆಯ ಮೊದಲನೇ ನಿಯಮವನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೋದು. ಇದೇ ಒಂದು ಎಕ್ಸ್ಪೆರಿಮೆಂಟನ್ನು ನಮ್ಮ ವಿದ್ಯಾರ್ಥಿ ಈಗ ನಿಮ್ಮ ಮುಂದೆ ಮಾಡಿ ತೋರಿಸ್ತಾನೆ. ನೋಡಿ ಇಲ್ಲಿ, ಪರೀಕ್ಷಿತ್, ಯು ಡೂ ಬಾಯ್. ಎಸ್, ಗುಡ್. ನೋಡದ ಹೇಗೆ ತೋರಿಸ್ದ? ಹೀಗೆ ನೀವು ಮಾಡಿ ತಿಳ್ಕೊಳ್ಬೋದು. ಥ್ಯಾಂಕ್ ಯು.